ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದಂತಹ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬನ್ನಿ ಏನ್ ಹೇಳ್ತಿದ್ದಾರೆ ಕೇಳೋಣ. ಇದನ್ನೆಲ್ಲ ನಿಮ್ಮನ್ನೆಲ್ಲ ತೋರಿಸ್ಬೇಕಲ್ಲ ಅವರು, ಬಿಡಿ ಅವ್ರನ್ನ ಬಿಡಪ್ಪ. ದಯವಿಟ್ಟು ಬಿಡಿ ಮಾಧ್ಯಮದವರು, ಒಂದೇ ನಿಮಿಷ. ಮಾಧ್ಯಮದವರು ನಾವು ಇಲ್ಲಿ ಹೋರಾಟ ಮಾಡಿದ್ರೆ ನಮ್ಮ ನಾನು ಸಿದ್ದರಾಮಣ್ಣ ಅಂದಿದ್ದು ಬೈದ್ಬಿಟ್ರು, ಅನ್ಬೇಡ ಅಂತ. ಆಯ್ತು ಆಯ್ತು ಸಿದ್ದರಾಮಯ್ಯನವರು ಆಯ್ತು, ತಪ್ಪಾಯ್ತು. ಬೇಡ ದಯವಿಟ್ಟು ನೋಡಿ. ನಮಗೆ ಒಂದೇ ನಿಮಿಷ. ಬೇಕೇ ಬೇಕು ಈ ನ್ಯಾಯ ಬೇಕು ಅನ್ನೋದ ಸಿದ್ದರಾಮಣ್ಣವರು ಸಾರಿ ಸಾಕು. ನಮ್ಮ ಈ ಹೋರಾಟ ಪರಮ ಪೂಜ್ಯ ಸ್ವಾಮೀಜಿಗಳು ಬಂದಿದ್ದಾರೆ, ನಮ್ಮ ರಾಜ್ಯದ ಒಕ್ಕಲಿಗ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ನಡೀತಾ ಇದೆ. ಇದನ್ನ ನಿದ್ದೆ ಮಾಡ್ತಾ ಇರುವಂತ ಮುಖ್ಯಮಂತ್ರಿಗೆ ತಿಳಿಸ್ಬೇಕಲ್ಲ, ಅದನ್ನ ಮಾಧ್ಯಮ ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಈ ವಿಚಾರವಾಗಿ 24 ಗಂಟೆ ತಮ್ಮ ಚಾನೆಲ್ಗಳಲ್ಲಿ, ತಮ್ಮ ಪತ್ರಿಕೆಗಳಲ್ಲಿ ಇವತ್ತು ರಾಜ್ಯದ ಜನತೆಗೆ ಮೂಲೆಗೆ ತೋರಿಸುವ ಮುಖಾಂತರ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಟ ಏನ್ ನಡೀತಾ ಇದೆ ಅದಕ್ಕೆ ಅಂತಿಮ ರೂಪವನ್ನ ಕೊಡಬೇಕಾದ್ರೆ ನಮ್ಮ ಮಾಧ್ಯಮ ಸ್ನೇಹಿತರ ನಮ್ಮ ಸಹಕಾರ ಬಹಳ ಮುಖ್ಯ. ಅದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಇವತ್ತು ಯಾವ ಒಬ್ಬ ನಿಷ್ಠಾವಂತ ಅಧಿಕಾರಿ ಒಂದು ಬಡ ಮನೆಯಲ್ಲಿ, ಹಳ್ಳಿಯಲ್ಲಿ ಹುಟ್ಟಿ ಅವರ ತಂದೆ ತಾಯಿ ಅವ್ರಿಗೆ ಸರ್ಟಿಫಿಕೇಟ್ ಇರಲಿಲ್ಲ, ಒಂದು ಆದಾಯದ ಸರ್ಟಿಫಿಕೇಟ್ ಇರಲಿಲ್ಲ. ಸರ್ಟಿಫಿಕೇಟ್ ಮಾಡ್ಸಕ್ಕೆ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಬಂದ್ರಂತೆ. ಅವರು ಮಿಲಿಟರಿ ಹೋಟ್ಲು ಕರ್ಕೊಂಡು ಹೋಗಿ ಚಂದ ತಿಂದ್ಬಿಟ್ಟು ಬಿಲ್ ಕೊಡಪ್ಪ, ಆಮೇಲೆ ಆದಾಯ ಸರ್ಟಿಫಿಕೇಟ್ ಕೊಡ್ತೀನಿ. ಯಾರಿಗೆ? ರವಿ ಅವ್ರ ತಂದೆಯವ್ರಿಗೆ, ಕರಿಯಪ್ಪನವ್ರಿಗೆ. ಅಂದ್ರೆ ಅಷ್ಟು ಬಡತನದಲ್ಲಿ IAS ಅಧಿಕಾರಿಯಾಗಿ ಕೊಪ್ಪಳಕ್ಕೆ ಹೋದಾಗ, ಉತ್ತರ ಕರ್ನಾಟಕದ ಭಾಗ ಕೊಪ್ಪಳಕ್ಕೆ ಹೋದಾಗ ಅಲ್ಲಿನ CEO ಆಗಿ ಕೆಲಸ ಮಾಡಿದ್ದಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ. ಅಲ್ಲಿನ ಬಡವರಿಗೆ, ಕೋಲಾರದ ಜನ ಯಾಕೆ ಎದ್ದಿದ್ದಾರೆ, ಬಂದ್ ಮಾಡಿದ್ದಾರೆ ಅಂದ್ರೆ ಯಾರಿಗೆ? ಬಡವರಿಗೆ, ರೈತರಿಗೆ ಪಾಣಿ ಇರ್ಬೋದು, ಮಿಟೇಷನ್ ಇರ್ಬೋದು. ಒಬ್ಬ ಮುದುಕಿ ಒಂದೇ ನಿಮಿಷ ಪಾಣಿ ಕೊಟ್ಟಿರ್ಲಿಲ್ಲ 20 ವರ್ಷ. ದಯವಿಟ್ಟು ಇದನ್ನು ಕೇಳಿ, 20 ವರ್ಷ ಆ ಮುದುಕಿಗೆ, 65-70 ವರ್ಷದ ಮುದುಕಿಗೆ 20 ವರ್ಷ ಸತಾಯಿಸಿದ್ದಾರೆ. ಪಾಣಿ ಮಿಟೇಷನ್ ಕೊಟ್ಟಿರ್ಲಿಲ್ಲ. ಗೊತ್ತಾದ ತಕ್ಷಣ DK ರವಿ ಅವರು ಸ್ವತಃ ಒಬ್ಬ DC ಆಗಿ, ಜಿಲ್ಲಾಧಿಕಾರಿಯಾಗಿ ಆ 20 ವರ್ಷ ಸಿದ್ಧ ಇರ್ತಕ್ಕಂಥ ಪಾಣಿ ಮಿಟೇಷನ್ ತಗೊಂಡೋಗಿ ಆ ಮನೆ ಅಜ್ಜಿಗೆ ಕೊಟ್ಟಿದ್ದಾರೆ. ಇದು ಜನಪ್ರಿಯತೆ. ಇವತ್ತು ಸಿದ್ದರಾಮಯ್ಯನವರೇ, ನೀವು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ. ನಾವು ವಿಧಾನಸಭೆಯಲ್ಲಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇರ್ಬೇಕಾದ್ರೆ ನೀವ್ ಹೇಳಿದ್ರಿ ಇನ್ನೆರಡು ದಿನ ಆಗಲಿ
ನೀವೆಲ್ಲ ಮಕ ಮುಚ್ಕೊಂಡು ಹೋಗ್ಬೇಕು, ಆ ತರ ನಿಮಗೆ ಅವಮಾನ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ರವಿ ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ಅವರ ವ್ಯಕ್ತಿಯ ಚಾರಿತ್ರ್ಯ ಹಗರಣ ಮಾಡುವಂತ ಪ್ರಯತ್ನವನ್ನ ನೀವೇನ್ ಮಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ. ಯಾವ ತಾಯಿ ಇವತ್ತು ಮಗನನ್ನ ಕಳ್ಕೊಂಡು ಆ ಸಮಾಧಿ ಮೇಲೆ ಬಿದ್ದು ಬಿದ್ದು ಅಳ್ತಾ ಇದ್ದಾಳೆ, ಆ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟೈತೆ, ಆ ಶಾಪ ತಟ್ಟೈತೆ ನಿಮ್ಮ ಸರ್ಕಾರಕ್ಕೆ. ಆ ಒಂದಿಡೀ ಮಣ್ಣು, ಆ ಇಡೀ ಮಣ್ಣು ಕೋಲಾರ, ಚಿಕ್ಕಬಳ್ಳಾಪುರ, ಆ ಮಣ್ಣು ತಂದು ಹಾಕಿದ್ದಾರೆ ಅಲ್ಲಿಗೆ. ಆ ಒಂದಿಡೀ ಮಣ್ಣು, ಆ ತಾಯಿ ಏನಾದ್ರೂ ಆ ಮಣ್ಣು ಎತ್ಕೊಂಡು ತೂರ್ ಬಿಟ್ರೆ ನಿಮ್ ಸರ್ಕಾರ ದೂರ ಮಾಡ್ತದೆ. ಇವತ್ತು ಒಂದ್ ಕ್ಷಣ ಇರಲ್ಲ. ಒಬ್ಬ ಅಧಿಕಾರಿ ಬಂಡೆ, ಗುಲ್ಬರ್ಗಾದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಭಯೋತ್ಪಾದಕನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದ ಬಂಡೆ, ಅವನ ಮನೆಯೊಳಗೆ ನುಗ್ಗಿದ, ಅವನ ಮನೆಯಲ್ಲಿ ನುಗ್ಗಿ ತಪ್ಪಿಸ್ಕೊಳಕ್ ಹೋದ. ಪ್ರಾಣದ ಹಂಗನ್ನ ಬಿಟ್ಟು ಯಾವುದೇ ಸಬ್ ಇನ್ಸ್ಪೆಕ್ಟರ್ ಆತ ಕೆಲಸ ಮಾಡಿಲ್ಲ. ಇಲ್ಲ, ಇವನು ಬಿಟ್ರೆ 100 ಜನನ ಕೊಂದಾಗ್ತಾನೆ ನಮ್ಮ ದೇಶದ ಭಾರತೀಯರನ್ನ. ಆ ಕತ್ತಲಿನ ಕೋಣೆಗೆ ನುಗ್ಗಿ ಇವತ್ತು ಬಂಡೆ ಸಾವು ಹೇಳ್ತಾರೆ. ಅದು ಒಂದೇ, ಸಿಐಡಿನೂ ಒಂದೇ. ಆ ಅಮ್ಮ ಕರೆಕ್ಟ್ ಆಗಿ ಹೇಳಿದ್ರು ಅವ್ರ ತಾಯಿ, ಹಂಗ ಸಿಬಿಐಗೆ ಕೊಟ್ಬಿಡಿ. ಸಿಬಿಐಗೆ ಇವತ್ತು ಆ ಬಂಡೆ ಭಿಕ್ಷೆ ಬೇಡಿದ್ರು ಅವರ ಹೆಂಡತಿ, ಭಿಕ್ಷೆ ಬೇಡಿದ್ರು ಅವರ ತಂದೆ ತಾಯಿ, ಪರಿಹಾರ ಕೊಡಿ, ಕೆಲಸ ಕೊಡಿ, ನನ್ನ ಮಗನಿಗೆ ಕೆಲಸ ಕೊಡಿ. ಕೊಡ್ಲಿಲ್ಲ ಸರ್ಕಾರ. ಬೀದಿ ಬೀದಿ ಹರಿಸ್ತಾ ಇದ್ದಾರೆ ಸರ್ಕಾರ. ಇವತ್ತು ಅವ್ರ ತಂದೆ ಹೇಳಿದಾನೆ, ನನ್ನ ಮಗ ಸತ್ತೋದ, ಪ್ರಾಣ ಹೊಟ್ಟೋಯ್ತು ನನ್ನ ಮಗನಿಗೆ, ಸಿಒಡಿ ತನಿಖೆ ಮಾಡಿ ನನ್ನ ಮಗನ ಏನು ಸತ್ಯ ಬರಬೇಕಾಯ್ತು ಅದನ್ನು ಮುಚ್ಚಾಕ್ಬಿಟ್ರಿ. ಅಟ್ಲೀಸ್ಟ್ ನನ್ನ ಮಗ ಸತ್ತೋದ, ಅಟ್ಲೀಸ್ಟ್ ನಿಷ್ಠಾವಂತ ಒಬ್ಬ ಅಧಿಕಾರಿ ಡಿ.ಕೆ. ರವಿಗೆ ನ್ಯಾಯ ಕೊಡಿ ಅಂತ ಹೇಳಿ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಬಂಡೆಯವ್ರ ತಂದೆ, ಮಲ್ಲಿಕಾರ್ಜುನ ಬಂಡೆಯವ್ರ ತಂದೆ. ಇವತ್ತು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಒಬ್ಬ IAS ಅಧಿಕಾರಿ ಇವತ್ತು ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೇಣು ಹಾಕೊಂಡ್ಬಿಟ್ಟಿದ್ದಾರೆ. ಫ್ಯಾನ್ ಹಂಗೆ ಇದೆ, ಫ್ಯಾನ್ ಒಂಚೂರು ಅಲಗಾಡಿಲ್ಲ, ಪ್ಲಾಸ್ಟಿಕ್ ಕವರ್ ಹಾಕಿರ್ತದ ಮೇಲೆ ಇದರಲ್ಲಿ, ಅದಕ್ಕೂ ಏನೂ ಆಗಿಲ್ಲ, ನಾಲ್ಗೆ ಆಚೆ ಬಂದಿಲ್ಲ, ಒಂಚೂರು ಅವ್ರ ಬಟ್ಟೆ ಹಾಕಿದಾರಲ್ಲ ಏನೂ ಆಗಿಲ್ಲ. ಇಲ್ಲಿ ಬಹಳಷ್ಟು ಡಾಕ್ಟರ್ಗಳು ನಮ್ಮ ಜೊತೆ ಪಾದಯಾತ್ರೆ ಮಾಡಿದ್ರು, ಡಾಕ್ಟರ್ ವಿದ್ಯಾರ್ಥಿಗಳು ಬಂದಿದ್ರು, ಇವತ್ತು ಪ್ರೊಫೆಸರ್ಗಳು ಬಂದಿದ್ರು, ನಮ್ಮ ಯೂನಿವರ್ಸಿಟಿ ರಿಟೈರ್ಡ್ ಪ್ರಾಂಶುಪಾಲರು ಬಂದಿದ್ರು. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಅವರು MN ರೆಡ್ಡಿ ಅವರು ಹೋಗಿ ನೋಡೋದೇ ಇಲ್ಲ, ಒಳಕ್ಕೆ ಹೋಗಲ್ಲ, ಇನ್ನ ಈಚೆ ಬರ್ತಾ ಇರ್ತಾರೆ, ಹೇಳ್ತಾರೆ ಇದು ಆತ್ಮಹತ್ಯೆ ಅಂತ. ಯಾರು ಹೇಳಿದ್ರು? ಈ ಸರ್ಕಾರ ಹೇಳ್ಕೊಟ್ಟಿದೆ ನಿಮ್ಗೆ, MN ರೆಡ್ಡಿ ಅವರಿಗೆ ಈ ಸರ್ಕಾರ ಹೇಳ್ಕೊಟ್ಟಿದೆ ಇದು ಆತ್ಮಹತ್ಯೆ ಹೇಳು ಅಂತ ಹೇಳಿ. ನೋಡ್ದೆ ಆ ಡೆತ್ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಜನ ಹೋಗ್ತಾ ಇಲ್ಲ. ನೀವು ಆತ್ಮಹತ್ಯೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿದ್ರಿ? ಯಾವ ಕಾನೂನು ಅಡಿಯಲ್ಲಿ ಡಿಕ್ಲೇರ್ ಮಾಡಿದ್ರಿ? ಯಾರು ಅಧಿಕಾರ ಕೊಟ್ಟರು? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆಗಿತ್ತ, ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂದಿರಲಿಲ್ಲ. ನೀವ್ ಹೆಂಗಾರೆ ತೀರ್ಮಾನವನ್ನ ಕೊಟ್ರಿ? ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇವತ್ತು ನಿಮ್ COD ಯಾರ ಕೈ ಕೆಳಗೆ ಬೀಳುತ್ತದೆ? ಇದೇ ಕಮಿಷನರ್ ಕೈ ಕೆಳಗಡೆ ಬರ್ತದೆ. ಇವರೇ ಡಿಕ್ಲೇರ್ ಮಾಡ್ಬಿಟ್ರು ಆತ್ಮಹತ್ಯೆ ಅಂತ. ಇನ್ನ ಈ COD ತನಿಖೆ ಆದ್ರೆ ಸತ್ಯ ನ್ಯಾಯ ಬರ್ತದೆ. ಬರುತ್ತಾ ಬಂದಿಗಳೇ, ನ್ಯಾಯ ಬರ್ಬೇಕಾದ್ರೆ ಯಾರು ಬೇಕು? ನ್ಯಾಯ ಬರ್ಬೇಕಾದ್ರೆ ಯಾರು ಬೇಕು? CBI ಇಂದ ತನಿಖೆ ಆದ್ರೆ ಯಾರು ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಇದನ್ನ ಮಾಡ್ಕೊಳೋ ಅಂತವ್ರಿಗೆ ಪ್ರೇರೇಪಣೆ, ಅವ್ರ ಮೇಲೆ ಒತ್ತಡ, ಅವರ ಮಾನಸಿಕವಾಗಿ ಒತ್ತಡ ಆಗ್ತಂತವರು ಯಾರು ಅನ್ನೋದು ಗೊತ್ತಾಗಬೇಕು. ಅಥವಾ ಯಾರು ಭೂಗತ ಪಾತಕಿಗಳು ಈ ಕೊಲೆಯನ್ನ ಮಾಡಿದ್ದಾರೆ, ಈ ಕೊಲೆಯನ್ನ ಸಂಚು ಮಾಡಿದ್ದಾರೆ, ಅವರಿಂದ ಯಾರ್ಯಾರು ದೊಡ್ಡ ವ್ಯಕ್ತಿಗಳಾಗಿದ್ರು, ಕಳೆದ 3 ತಿಂಗಳು ಯಾರ್ಯಾರ ಆಫೀಸ್ಗಳ ರೈಡ್ ಆಗಿದೆ, ಯಾರ್ಯಾರ ದೊಡ್ಡ ವ್ಯಕ್ತಿಗಳ ಮನೆ ರೈಡ್ ಆಗಿದೆ, ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ಲ, ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ.
ನಾಳೆನೂ ಕೂಡ ಈ ವಾರ ಪೂರ್ತಿ ಯಾರ್ಯಾರ ಆಫೀಸ್ ರೈಡ್ ಆಗ್ಬೇಕು ಅಂತ ನೋಟ್ ಮಾಡ್ಬಿಟ್ಟಿದ್ರು. 20ನೇ ತಾರೀಕು, 19ನೇ ತಾರೀಕು, 21ನೇ ತಾರೀಕು ಯಾರ್ಯಾರ್ದು ಆಫೀಸ್ಗಳು ರೈಡ್ ಆಗ್ಬೇಕು, ಯಾರ್ಯಾರು ಅದ್ರ ಓನರ್ ಇದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ. ಎಲ್ಲ ಕಡೆ ಎಲ್ಲರ ಪತ್ರಿಕೆ ಬಂದಿದೆ. ಅದರಲ್ಲೇ ಬಂಧುಗಳೇ, ಯೋಚನೆ ಮಾಡಿ. ಒಂದು ಸರ್ಕಾರ, ಗವರ್ಮೆಂಟ್, ಲಕ್ಷಾಂತರ ಜನ ಅಧಿಕಾರಿಗಳಿದ್ದಾರೆ, ಲಕ್ಷಾಂತರ ಅಧಿಕಾರಿಗಳು, ಕ್ಲರ್ಕ್ಗಳಿದ್ದಾರೆ, ತಹಸೀಲ್ದಾರ್ಗಳಿದ್ದಾರೆ, ಡಿಸಿಗಳಿದ್ದಾರೆ, IAS ಇದ್ದಾರೆ, IPS ಇದ್ದಾರೆ. ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ವಿಧಾನಸೌಧದಲ್ಲಿ. DK ರವಿ ಅವರು ಯಾವತ್ತು ಸತ್ತಿದ್ದು ಸರ್ಕಾರ, ಈ ಹೇಳಿ ಸರ್ಕಾರ, ಈ ಭ್ರಷ್ಟ ಸರ್ಕಾರ, ಈ ಭ್ರಷ್ಟ ಸಿದ್ದರಾಮಯ್ಯ ಹೇಳ್ತಾರೆ 14ನೇ ತಾರೀಕು ಸತ್ತಿದ್ದು ಅಂತ. ನೀವು ಅಫಿಷಿಯಲ್ 14ನೇ ತಾರೀಕು ಸ್ಕೆಚ್ ಹಾಕಿದ್ರು ಅಂತ ನನ್ನ ಬಂಧುಗಳು ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಅಫಿಷಿಯಲ್, ಒಂದು ನಿಮಿಷ, ಲೆಟ್ರು ಅಫಿಷಿಯಲ್ ಕೊಟ್ಟಿರೋದು. ವಿಧಾನಸಭೆ ಎಲ್ಲ MLAಗಳು, ಸ್ಪೀಕರ್ ಅವರು, ಮಂತ್ರಿಗಳು ಎಲ್ಲರೂ ಕೂತಿದ್ದಾರೆ. ಅವ್ರ ಮುಂದೆ ಟೇಬಲ್ ಮಾಡಿದ್ದಾರೆ. ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿರೋ ಕಾಪಿ ಇವತ್ತು ವಿಧಾನಸಭೆಯಲ್ಲಿ ಹಂಗೆ ಇದೆ. ಕಾಗೋಡು ತಿಮ್ಮಪ್ಪನವರು, ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರು, ನಿಷ್ಪಕ್ಷವಾದ ವ್ಯಕ್ತಿ, ನಮ್ಮ ಸಭಾಪತಿಗಳು. ಕಾಗೋಡು ತಿಮ್ಮಪ್ಪನವರು ಹೇಳಿದ್ರು, ನಾಚಿಕೆ ಆಗ್ಬೇಕು ನಿಮ್ ಗೃಹ ಸಚಿವರೇ, ಹೆಂಗೆ ಅವ್ರನ್ನ ನೀವು ಸಾಯಿಸಿದ್ದೀರಾ 14ನೇ ತಾರೀಕು ಕೇಳಿದ್ರು. ಅವ್ರನ್ನ ಉತ್ತರ ಇಲ್ಲ. ಇಲ್ಲಿರೋರ್ನ ಕಳಿಸ್ಬಿಡಪ್ಪ, ಈ ಮೈಕ್ ಹತ್ರ ಇರೋರ್ನ ದಯವಿಟ್ಟು ಹೋಗಿ ಕಳ್ಸಪ್ಪ. ನೀವು ನೀವು ಹೋಗ್ಬಿಟ್ರೆ ದಯವಿಟ್ಟು ಒಂದೇ ನಿಮಿಷ, ದಯವಿಟ್ಟು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ಇದು ಯಾವುದೇ ಜಾತಿ ಸಮುದಾಯ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಇವತ್ತು ವಿದ್ಯಾರ್ಥಿಗಳು ಕೋಲಾರ ಬಂದ್ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರ ಬಂದ್ ಮಾಡಿದ್ದಾರೆ, ತುಮಕೂರು ಬಂದ್ ಮಾಡಿದ್ದಾರೆ. ಮುಂದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಬಂದ್ ಆಗ್ತಾ ಇದೆ. ಜನ ಕೇಳ್ತಾ ಇದ್ದಾರೆ, ಯಾವುದೋ ಒಬ್ಬ ರಾಜಕಾರಣಿ ಕೇಳ್ತಾ ಇಲ್ಲ, ಯಾರೋ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇಲ್ಲ, ಯಾರೋ ಒಬ್ಬ ರೈತ ಕೇಳ್ತಾ ಇಲ್ಲ. ಇಡೀ ದೇಶದ ಜನತೆ ಪಾರ್ಲಿಮೆಂಟ್ ಅಲ್ಲಿ ಧರಣಿಯಾಗಿದೆ, ಹೋರಾಟ ಆಗಿದೆ. ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ಹೇಳಿದ್ದಾರೆ, ತನಿಖೆಗೆ, CBI ತನಿಖೆಗೆ ನಾನು ಕೊಡಕ್ ಸಿದ್ಧ, ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ಲಿ, ನಾವು ಕೊಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕೆ ಯಾರನ್ನ ಮುಚ್ಚು ಮಾಡಬೇಕು ಅಂತ ತಡಿತಾ ಇದ್ದೀರಾ? ದಯವಿಟ್ಟು ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಗಳೇ, ನೀವೇನಾದ್ರೂ ನಿದ್ದೆ ಮಾಡೋ ಚಟದಲ್ಲೇ ಇನ್ನೇ ಇದ್ರೆ, ಈ ಸರ್ಕಾರ ನಿದ್ದೆ ಮಾಡ್ತಾ ಇದ್ರೆ, ನಿಮ್ ಸರ್ಕಾರದ ಕೊನೆ ಮೊಳೆ ಇದು. ಈ ಏನು ನಿಮ್ಮ ಬಾಡಿ